ಎಲ್ಲರಿಗೂ ನಮಸ್ತೆ. ನಾನು ಪವನ್ ಗೌಡ. ನಮ್ಮ ಜೊತೆ ಒಬ್ಬ ಯುವ ರೈತ ಆದಂಥ ಪ್ರಮೋದ್ ಅವರು ಇದ್ದಾರೆ. ಅವ್ರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಾವು ನಂಜನಗೂಡು ತಾಲೂಕು ಇಮ್ಮಾವು ಗ್ರಾಮ. ನಮ್ಮ ಹೆಸರು ಬಂದು ಪ್ರಮೋದ್ ಅಂತ ಸರ್. ಹೌದಾ ಸರ್? ಕರುಗಳು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಎಷ್ಟೆಲ್ಲಾಗಿದೆ ಇದು ಪರಿಚಯ? ಎರಡಲ್ಲ ಸರ್. ಎರಡಲ್ಲ ಸರ್? ಸರ್ ಎಲ್ಲಿಂದ ತಂದಿದ್ದು ಸರ್? ಇದು ಚಂದ್ರಾಯಪಟ್ಟಣ ಕಡೆ ತಂದಿರೋದು ನಾವು. ಸರ್ ಎಷ್ಟು ದಿನ ಆಯ್ತು ತಂದು? ನಾವು ತಂದು 1.5 ತಿಂಗಳಾಯ್ತು. 1.5 ತಿಂಗಳಾಯ್ತಾ ಸರ್? ತಂದಾಗಿಂದ ಬಣ್ಣ ಇದಾಗಿರ್ಬೋದು, ಏನಾಗಿಲ್ವಾ? ಚೆನ್ನಾಗಿದೆಯಾ? ತಂದಾಗಿಂದ ಇನ್ನೂ ಚೆನ್ನಾಗಿದೆ ಹೊರತು ಬಣ್ಣ ಗಿಣ್ಣ ಏನು ಕೆಟ್ಟಿಲ್ಲ ಸರ್. ತನ್ನ ಸ್ವಲ್ಪ ಕೆಟ್ಟಿತ್ತು ಅಂತ ಹೇಳ್ತೀರಾ? ತಂದಾಗ ಸ್ವಲ್ಪ ಬಣ್ಣ ಇದ್ರು ಕೂದಲು ದಪ್ಪ ಇತ್ತು. ಕೂದಲು ದಪ್ಪ ಆಯ್ತು. ಸ್ವಲ್ಪ ಕೂದಲು ಇದು ಮಾಡಿದ್ವಿ ಸರ್. ನಿಮಗೆ ಈ ಹಳ್ಳಿಕಾರ್ ಫೀಲ್ಡ್ ಬಂದು ಎಷ್ಟು ದಿನ ಆಯಿತು? ಯಾವ ಥರನೇ ಬಂತು? ನಿಮ್ಮ ತಾತ ನಮ್ಮ ತಾತ ಅವರೆಲ್ಲ ಸಾಕ್ತಾ ಇದ್ರು. ಅವರು ಕೆಲಸದ ಸಾಕ್ತಾ ಇದ್ರು. ಶೋಕಿ ಎತ್ ಮಡಗಿರ್ಲಿಲ್ಲ. ನಾವು ಈಗ ಒಂದು 5-6 ವರ್ಷದಿಂದ ರೇಸ್ ಎತ್ ಮಡಗಿದ್ವಿ. ರೇಸ್ ಎತ್ ಬೇಡ ಅಂತೇಳಿ ಈಗ ಮತ್ತೆ ಶೋಕಿ ಎತ್ತು ಬಂದಿದ್ದೀವಿ. ಶೋಕಿ ಎತ್ತಕ್ಕೆ ಬಂದಿದ್ದೀರಾ? ಇದ್ರೆ ಸರಿ ಸರ್. ಅಂದರೆ ನೀವು ಈಗ ಹಳ್ಳಿಕಾರ್ ಇದಕ್ಕೆ ಬಂದಮೇಲೆ ಪಾಲನೆ ಪೋಷಣೆ ಹೇಗಿರುತ್ತೆ? ಬೆಳಿಗ್ಗೆ ಫುಡ್ಡು ಬೆಳಗ್ಗೆ ಇದಕ್ಕೆ ಅಂತಲೇ ಟೈಮಿಂಗ್ಸ್ ಇರುತ್ತೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಮಾಮೂಲಿ ತಿಂಡಿ ಕೊಟ್ಟು ಮೈ ತೊಳೆದು ಬಿಸಿಲು ಕಟ್ಟಾಕ್ತೀವಿ. ಒಂದು 11:30 ತನಕ ಬಿಸಿಲು ಕಟ್ಟ ಆಮೇಲೆ ಒಳಗಡೆ ಹಾಕಿ ಅವಕ್ಕೆ ನೆಲ್ಲು ತಿಂಡಿ ಕೊಟ್ಟು ಮಲಗಿಸ್ತೀವಿ ಸರ್. ಈಗ ವೀಕ್ ಆಗಿರೋ ಎತ್ಕೊಳ್ಗೆ ಯಾವ ಥರ ಇದು ಮಾಡಿದ್ರೆ ಸ್ವಲ್ಪ ದಪ್ಪ ಆಗೋದಷ್ಟು ಪುಷ್ಟವಾಗಿ ಯಾವ ಥರ ಮಾಡ್ಬೋದು ಇಂಥ ಥರ? ಸರ್ ಅಂದರೆ ವೀಕ್ ಆಗಿರೋಕ್ಕೆ ಸ್ವಲ್ಪ ಮುತ್ರಜಿ ಮಾಡಬೇಕು ಜಾಸ್ತಿ. ಬೆಳಗ್ಗೆ ಸಂಜೆ ತಿಂಡಿ ಕೊಟ್ಟು ಸ್ವಲ್ಪ ಹಾಲು ಬೆಣ್ಣೆ ತುಪ್ಪ ಹಾಕಿ ರವೆ ಕೊಟ್ಟು ಗಂಜಿ ಕೊಟ್ಟು ಸ್ವಲ್ಪ ಪೋಷಣೆ ಮಾಡಬೇಕು ಸರ್. ಗಂಜಿ ಎಲ್ಲ ಕೊಟ್ಟರೆ ಪೋಷಣೆ ಆಗುತ್ತೆ ಅಂತ ಹೇಳ್ತೀರಾ? ಕರುಗಳು ನೋಡೋದು ತುಂಬ ಚೆನ್ನಾಗಿದೆ. ಈ ಕರುಗಳು ನೀವು ಏನೇನು ಗುಣಲಕ್ಷಣ ನೋಡ್ತಂದು? ಸರ್ ಬಣ್ಣ ಮತ್ತು ಪ್ಯೂರ್ ಹಳ್ಳಿಕಾರು ಮತ್ತು ಕಾಲು ಸುಳಿ ಶುದ್ಧ ಎಲ್ಲನೂ ನೋಡಿ ಮೆರವಣಿಗೆಯಲ್ಲಿ ಸ್ವಲ್ಪ ಸೆಲೆಕ್ಷನ್ಗೂ ಆಯ್ತವೆ ಅಂತೇಳಿ ಜಾತ್ರೆಗಳಲ್ಲಿ ಸೆಲೆಕ್ಷನ್ಗೆ ಆಗ್ತವೆ ಅಂತ. ಅಂದರೆ ಈಗ ನಮ್ಮ ಚಾನಲ್ ಕಡೆಯಿಂದ ಈ ಸುಳಿಗಳು ಎಲ್ಲ ಹೆಂಗೆ ನೋಡ್ತೀರಾ ಅನ್ನೋ ಸ್ವಲ್ಪ ತೋರಿಸ್ಕೊಡ್ತೀರಾ ಸರ್? ಸುಳಿ ಅಂದರೆ ಮುಂದೆ ಮುಕ್ಕಣ್ ಸುಳಿ ಇರಬಾರ್ದು. ಅದು ಬಿಟ್ಟರೆ ರಾಜ ಸುಳಿ ಇರಬೇಕು. ಕೆಳಗಡೆ ಕಾಲ ಹತ್ರ ಸುಳಿಗಳು ಇರಬಾರ್ದು. ಹಿಂದೆ ಬಾಲ್ದಿಂದ ಪರಕ್ ಸುಳಿ ಇರಬಾರ್ದು. ದನಿಗೆ 3 ಸುಳಿ ಇರಬೇಕು ಸರ್. 3 ಸುಳಿ ಇದ್ರೆ ಯಾವುದೇ ಐಬಿರಲ್ಲ. ಎಲ್ಲರೂ ಕಾಯಿಸ್ಪಡ್ತಾರೆ ದನ ಕಟ್ಟಕ್ಕೆ. ಅಣ್ಣ ಕಾಲು ಹೆಂಗಿರ್ಬೇಕು ತರಬೇಕು ಅಂತಂದ್ರೆ ಗಿಣ್ಣು ಯಾವ ಥರ ಇರಬೇಕು ಅಂತ? ಗಿಣ್ಣು ಅಂದರೆ ದಷ್ಟಪುಷ್ಟವಾಗಿ ನೋಡಿ. ಈ ಗಿಣ್ಣು ನೋಡಿ, ಓರೆ ಇಲ್ಲ, ಸ್ಟ್ರೈಟ್ ಆಗಿ ಎಷ್ಟೇ ಲೋಡ್ ಮಾಡಿದ್ರು ದನ ಗಿಣ್ಣು ಕೆಳಗಡೆ ಅವಂಕ್ಬಾರ್ದು. ಎದೆ ಗುಂಡಿಗೆ ಚೆನ್ನಾಗಿರ್ಬೇಕು. ಅದಕ್ಕಿದೆಯಲ್ಲ ಆ ಥರ ಎದೆ ಗುಂಡಿಗೆ ಅಗಲಾಗಿ ದಷ್ಟಪುಷ್ಟವಾಗಿರ್ಬೇಕು ದನ. ಸರ್ ಈ ಶೋಕಿ ಎತ್ತು ಇದೆ ಫಸ್ಟ್ ನಿಮ್ಮ ಮನೆಗೆ? ಇದೆ ಮೊದಲನೇ ಪ್ರಥಮ ಸರ್. ಇದೇ ಮೊದಲನೇ ಶೋಕಿ ಎತ್ತು ಒಂದು ಪ್ರಥಮ. ಅದು ಬಿಟ್ಟರೆ ಇದು ತರೋಕ್ಕೂ ಮುಂಚೆ ರೇಸ್ ಎತ್ತಿದ್ವಿ. ಭೈರವ ಮತ್ತು ಬಜಾರ್ ಅಂತ ರೇಸ್ ಎತ್ತಿದ್ವಿ. ಭೈರವ ಮತ್ತು ಬಜಾರ್ ಅಂತ ಅವು ತುಂಬ ಪ್ರೈಸ್ ಮಾಡಿದ್ದೀರಾ ಸರ್? ಭೈರವನಲ್ಲೂ ಪ್ರೈಸ್ ಮಾಡಿದ್ವಿ, ಬಜಾರಲ್ಲೂ ಪ್ರೈಸ್ ಮಾಡಿದ್ದೀವಿ. ಈಗ ಬಜಾರ್ನ ಬೇರೆ ಕಡೆ ಕೊಟ್ಬಿಟ್ಟು ಭೈರವನ್ನ ಗೌಡಗೆರೆ ಶಿವಣ್ಣ ಅಂತ ಹೇಳಿದ್ವಿ, ಅಲ್ಲಿ ಕೊಟ್ಟಿದ್ವಿ. ಸರ್ ರೇಸಿಂಗ್ ಫೀಲ್ಡಲ್ಲಿ ಎಷ್ಟು ವರ್ಷ ಇದೆ? ರೇಸಿಂಗ್ ಫೀಲ್ಡ್ ಏನಕ್ಕೆ ಬೇಡ ಅಂತ ಅನಿಸ್ತು ನಿಮ್ಮ ಪ್ರಕಾರ? ಸರ್ ರೇಸಿಂಗ್ ಫೀಲ್ಡಲ್ಲಿ ನಾವು ಒಂದು 3-4 ವರ್ಷ ಇದ್ವಿ. 3-4 ವರ್ಷ ಇದ್ದು ಪ್ರೈಸು ಮಾಡಿ ಅಲ್ಲೂ ಜನಸಂಪರ್ಕ ಫ್ರೆಂಡ್ಶಿಪ್ ಜಾಸ್ತಿ ಆಗಿ ಈಗ ನಾವು ರೇಸ್ ಫೀಲ್ಡ್ ಬೇಡ ಅಂದರೆ ಶೋಕಿ ಫೀಲ್ಡ್ಗೆ ಬಂದ್ವಿ. ಶೋಕಿ ಫೀಲ್ಡ್ಗೆ ಬಂದ್ವಿ. ಮತ್ತೆ ನಾವು ರೇಸ್ ಬಿಡಲ್ಲ, ಕಟ್ತೀವಿ. ರೇಸ್ ಕಟ್ತೀರ ಒಟ್ಟಿನಲ್ಲಿ? ರೇಸ್ನೂ ಕಟ್ತೀವಿ. ಅಂದರೆ ಒಳ್ಳೆ ರೇಸ್ ಇನ್ನೊಂದಿನ ಥರ ಪ್ಲ್ಯಾನ್ ಇದೆಯಾ ನಿಮ್ಮ ಪ್ರಕಾರ? ಸರ್ ಇದೆ. ಇದೆಯಾ ತರಬೇಕು ಅಂತಿದ್ದೀರಾ? ಹಂಗಿರ ಸರಿ. ಈಗ ಯಾವುದು ರೀಸೆಂಟ್ ಜಾತ್ರೆ ಗೀತ್ರೆ ಮಾಡಬೇಕು ಅಂತ ಏನೋ ಪ್ಲ್ಯಾನ್ ಇಲ್ವಾ ಸರ್? ಜಾತ್ರೆ ಯಾವುದೂ ಪ್ಲ್ಯಾನ್ ಇಲ್ಲ ಸರ್. ಜಾತ್ರೆ ಯಾವುದು ಪ್ಲ್ಯಾನ್ ಇಲ್ಲ? ಜಾತ್ರೆ ಯಾವುದು ಪ್ಲ್ಯಾನ್ ಒಟ್ಟು ಮುಂದಕ್ಕೆ ಕೊಟ್ಟು ಮಾಡ್ತೀರಾ? ಮುಂದೆ ನೋಡವ ಸರ್. ಮುಂದೆ ನೋಡೋದ? ಈಗ ಒಟ್ಟಿನಲ್ಲಿ ನಿಮ್ಮ ಹಿನ್ನೆಲೆ ಯಾವ ಜಾತ್ರೆ ಯಾರೂ ಮಾಡಿಲ್ಲ ಸರ್? ಮಾಡಿಲ್ಲ. ಹಂಗಿರ ಸರಿ ಸರ್. ಮತ್ತು ಇನ್ನೇನು ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಹೊಸ್ದಾಗಿ ಈ ಫೀಲ್ಡಿಗೆ ಬರೋಗೆ ಅಂತ ಹೇಳ್ತೀರಾ? ಸರ್ ಈ ಫೀಲ್ಡಿಗೆ ಬರೋರಿಗೆ ಒಂದೇ ಸಲ ಬರೋಕ್ಕಾಗಲ್ಲ, ಹಂತವಾಗಿ ಬರಬೇಕು. ಫಸ್ಟ್ ಒಂದು ಸಣ್ಣ ಕರ ತಗೊಂಡು ಸಾಕಿ ಅದನ್ನು ಪೋಷಣೆ ಮಾಡಿ ಅದರಂಥ ಎಕ್ಸ್ಪೀರಿಯನ್ಸ್ ಬಂದಮೇಲೆ ದೊಡ್ಡ ಎತ್ತು ತಗೊಂಡು ಸಾಕಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಆಮೇಲೆ ಈ ಹಳ್ಳಿಕಾರ್ ಫೀಲ್ಡಿಗೆ ಬಂದು ಹೈನುಗಾರಿಕೆನೇ ಬೇಡ ಅಂತ ಹೇಳಿ ಹೋಗಿರೋರಿಗೆ ಅಂತ ಹೇಳ್ತೀರಾ? ಸರ್ ಅದು ಅವ್ರವ್ರ ಹಣೆ ಬರ ಸರ್. ಅವ್ರವ್ರ ಹಣೆ ಬರ ಅಂತೀರಾ? ಬಸವಣ್ಣವ್ರ ಕೈ ಹಿಡಿದ್ಮೇಲೆ ಯಾವತ್ತಿದ್ರು ಕೈ ಬಿಡಲ್ಲ. ಅಣ್ಣ ಸುಮಾರು ಜನ ಹೇಳ್ತಾರೆ ಏನೇ ಕಾರ್ ತಗೊಂಡ್ರು ನನಗೇನು ತಿರುಗಿ ನೋಡಲ್ಲ, ಬಸವಣ್ಣವ್ರು ಇದ್ರೆ ಎಲ್ಲ ನೋಡ್ತಾರೆ ಅಂತ ಹೇಳ್ತಾರೆ. ಈಗ 2 ಲಕ್ಷ ರೂಪಾಯಿ ಕಾರ್ ಅಥವಾ 2 ಕೋಟಿ ರೂಪಾಯಿ ಕಾರ್ ತಂದು ನಿಲ್ಸಿದ್ರು ಯಾರು ಮನೆ ಹತ್ರ ಬಂದು ನೋಡಲ್ಲ. ಈಗ ನೀವು ಬಂದಿದ್ದೀರಾ ಅಂದರೆ ಉದಾಹರಣೆ ನೀವೇನೆ. ಈಗ ನೀವು ಅಲ್ಲಿಂದ ಹುಡಿಕೊಂಡು ಬಂದಿದ್ದೀರಾ ಅಂದರೆ ಇವಿರೋದಕ್ಕೇನೆ ನಿಜ ಸರ್. ಒಟ್ಟಿನ ಶೋಕಿ ಇತ್ತು ಇನ್ನೂ ಸ್ವಲ್ಪ ಹೋಗ್ತಾ ಹಂತವಾಗಿ ದೊಡ್ಡದವನ್ನೇ ಕಟ್ತೀವಿ ಹೊರತು ಮತ್ತೆ ಕೆಳಕ್ಕೆ ಬರಲ್ಲ ಸರ್. ಒಟ್ಟಿನಲ್ಲಿ ಇವನ್ನ ಈಗ ತಂದು ಎಷ್ಟು ತಿಂಗಳು ತಂದಿರ್ತೀವಿ ಸರ್? 1.5 ತಿಂಗಳಾಯ್ತು. 1.5 ತಿಂಗಳಾಯಿತು. ಒಟ್ಟಿನಲ್ಲಿ ಇನ್ನೂ 1 ವರ್ಷ ಕಡೆ ಏನು ಮರ ಇದಿಲ್ಲ ಅನ್ಸುತ್ತೆ ಸರ್? ಇಲ್ಲ, ಕೊಡಲ್ಲ ಸದ್ಯಕ್ಕೆ. ಯಾವುದು ಕೊಡೋ ಇದಿಲ್ಲ. ಹಂಗಿದ್ರೆ ಸರಿ ಸರ್. ಸರಿ, ಮನೇಲಿ ಎಲ್ಲರಿಗೂ ಅಡ್ಜಸ್ಟ್ ಆಗಿದ್ದಾವೆ. ಒಟ್ಟು ನಿಜ ಸ್ವಲ್ಪ ರ್ಯಾಶ್ ಇಲ್ಲ. ನೀವು ಯಾರೇ ನಿನ್ನ ಸಾಧು ಗುಣ ಇದ್ದಾವೆ. ಆಮೇಲೆ ನಮ್ಮ ಅಮ್ಮ ನೋಡ್ಕೊತಾರೆ, ಮತ್ತೆ ನನ್ನ ತಮ್ಮ ಇದ್ದಾನೆ, ನಮ್ಮ ಅಣ್ಣ ಇದ್ದಾರೆ, ಅಣ್ಣನ ಮಗ ಇದ್ದಾನೆ, ಎಲ್ಲರೂ ನೋಡ್ಕೊತಾರೆ. ನಾವು ಕೆಲ್ಸಕ್ಕೆ ಹೋಗ್ತೀವಿ ಸರ್ ರೇಷನ್ ಫ್ರೆಂಡ್ಸ್ಗೆ. ಹಾಗಾಗಿ ನಾವಿಲ್ಲ ಅನ್ನೋ ಟೈಮಲ್ಲಿ ಅವರೇ ನೋಡ್ಕೊತಾರೆ. ಒಟ್ಟಿನಲ್ಲಿ ಯಾರೇ ಮುಟ್ರು ಸಾಧು ಗುಣ ಗುಣ ಇದಾವೆ ಸರ್. ಹಂಗಿದ್ರೆ ನೀವೇ ಎಷ್ಟು ಜನ ಇದ್ರೆ ಒಂದು ಅಗ್ರೆಸಿವ್ ಆಗಿಲ್ಲ, ನಿಜ ಸಾಧುವಾಗಿದೆ ನೋಡಿ. ಎಷ್ಟು ಸಾಧುವಾಗಿ ನಿಂತಿದೆ ಇಲ್ಲಿ. ಮೆರವಣಿಗೆ ಬಿಟ್ಟರು ಅಷ್ಟೇ ಸರ್. 2 ಹಗ್ಗನೂ ಇಟ್ಕೊಳ್ಳಂಗಿಲ್ಲ ಮೆರವಣಿಗೆ ಬಿಟ್ಟರು. ಸರ್ ನೀವು ಎಲ್ಲಿ ತಂದಿದ್ದು ಅಂತ ಹೇಳಿದ್ದು? ಸರ್ ಚಂದ್ರಾಯಪಟ್ಟಣ. ಅಂದರೆ ನೀವು ಹಳ್ಳಿಕಾರ್ ಹುಡುಕ್ಬೇಕಾರೆ ಎಲ್ಲೆಲ್ಲ ಹುಡುಕಿದ್ರಿ ಸರ್? ತುಂಬ ನಮ್ಮ ಮಂಡ್ಯ ಸುತ್ತು, ಕನಕಪುರ ಸುತ್ತು,
ಎಲ್ಲ ಕಡೆನೂ ಹುಡುಕಿದ್ವಿ, ಎಲ್ಲ ಕಡೆನೂ ದನ ಇದ್ದಾವೆ. ಹಾಂ ಬಟ್ ನಮ್ಗೆ ಯಾಕೋ ಇವು ಚಾಯ್ಸ್ ಆಗುತ್ತೆ, ಸರಿ ಹಾಗಾಗಿ ಒಂದನ್ನ ಪರ್ಚೇಸ್ ಮಾಡಿ. ಅಣ್ಣ ಇವು ತರ್ಬೇಕಾರೆ ಏನೋ ಪ್ರಾಬ್ಲಮ್ ಅಂತ ಏನಾಗಲಿಲ್ವಾ? ಸರ್ ಏನಿಲ್ಲ ಸರ್, ಪ್ರಾಬ್ಲಮ್ ಏನಾಗಿಲ್ಲ. ಅವರು ಪಾಪ ನಮಗೆ ಹಣ ನೋಡಲಿಲ್ಲ, ನಮ್ಮ ಸ್ನೇಹ ಪ್ರೀತಿ ನೋಡಿ ದನನ ಕೊಟ್ಟರು. ಸ್ನೇಹ ಪ್ರೀತಿ ನೋಡಿ ದನ ಕೊಟ್ಟರು ಒಟ್ಟಿನಲ್ಲಿ. ಒಟ್ಟಿನಲ್ಲಿ ನೋಡಿದ ತಕ್ಷಣ ಯಾವ್ದು ದನಗಳು ಸರ್ ಹೋದ ತಕ್ಷಣ ಬಟ್ ಅದು ನೋಡೋ ತಕ್ಷಣ ಇದ್ದೇ ಬೇಕು ಅಂತ ಫಿಕ್ಸ್ ಆಗಿಬಿಟ್ರೆ ಆಗಿದ್ವಿ. ಹಂಗಿದ್ರೆ ಸರಿ. ಮತ್ತು ಇನ್ನೇನು ಸರ್ ಒಟ್ಟಿನಲ್ಲಿ ಇನ್ನು ಏನೇನು ಇದು ಮಾಡಬೇಕು ಅಂತಿದ್ರೆ ಮುಂದಕ್ಕೆ? ಸರ್ ಮುಂದೆ ಈಗ ಇದರಲ್ಲೇ ಬೆಳಿಬೇಕು ಅಂತ ಆಸೆ, ಇದರಲ್ಲೇ ಬೆಳಿಬೇಕು ಅಂತ ಆಸೆ. ಒಟ್ಟಿನಲ್ಲಿ ಇವನ್ನ ಟಾಪ್ ಮಾಡಬೇಕು ಅಂತ ಆಸೆ. ಮಾಡಬೇಕು ಸರ್, ಅಣ್ಣ ಚಾಂಪಿಯನ್ ಇದು ಮಾಡಬೇಕು ಅಂತ. ನಾವು ಟಾಪ್ ಆಗಿದವರು ಬಸವಣ್ಣ ಟಾಪ್ ಆಗಬೇಕು ಸರ್, ಅದು ಈ ನಿಜವಾದ ಮಾತು. ಸಾಕು ಮತ್ತೆ ಪೂರ್ತಿ ಆಗಬೇಕು. ಮತ್ತೆ ಇದೊಂದೇನು ಹಳ್ಳಿಕರ ಅಂತಾರೆ, ಯಾವ್ದು ಮನೇಲಿ ಹಳ್ಳಿಕರ? ಸರ್ ಒಂದು ಹಳ್ಳಿಕರ ಹಸುನೂ ಇದೆ. ಹಸು ಇದೆಯಾ? ಹೌದು ಸರ್. ಆ ಹಸು ಇದು ಹೆಂಗಿದೆ ಸರ್? ಆ ಹಸು ಕರು ಹಾಕಿ ಒಂದು 3 ತಿಂಗಳಾಗಿದೆ. 3 ತಿಂಗಳು ಈಗ ಕ್ರಾಸಿಂಗ್ ಮಾಡ್ತಿದ್ದೀವಿ. ಈ ಕ್ರಾಸಿಂಗ್ ಡಾಲಿ ಕ್ರಾಸಿಂಗ್ ಮಾಡ್ತೀವಿ. ಡಾಲಿ ಕ್ರಾಸಿಂಗ್ ಮಾಡ್ಸಿದ್ರೆ ಈಗ ಅದು ಎಷ್ಟನೇ ಸುಲು ಹಸು ನಿಮ್ಮಲ್ಲಿರೋದು? ಸರ್ 3ನೇ ಸುಲು. 3ನೇ ಸುಲು. ಅಂದರೆ ಹಸು ತರಬೇಕಂದ್ರೆ ಹಸುಲಿ ಏನೆಂಥ ಗುಣಲಕ್ಷಣ ಇರಬೇಕು ಮನೆ ಥರಕ್ಕೆ? ತುಂಬ ಸಾಧುವಾಗಿರ್ಬೇಕಂತೆಲ್ಲ ಹೇಳ್ತಾರೆ ಸರ್. ನಾಟಿ ಹಸುವಲ್ಲಿ ತುಂಬ ಸಾಧು ಬರಲ್ಲ. ಹಾಂ, ಕೆಲವೊಂದು 100ಕ್ಕೆ 10 ಸರ್ ಸಾಧು ಬರೋದು. 100ಕ್ಕೆ 10 ಸಾಧು ಬರೋದು. ಆದರೆ ನಾವೇ ಮನೆಗೆ ತರಬೇಕು ಅಂದರೆ ಹಸುಗೆ ಯಾವ ಥರ ಗುಣಲಕ್ಷಣ ಇರಬೇಕು ಸರ್? ಹಸುಲೇನು ಜಾಸ್ತಿ ಗುಣಲಕ್ಷಣ ಅಂತ ಹೇಳೋದು. ಅಂದರೆ ಹಸು ಸ್ವಲ್ಪ ಗಟ್ಟುಮುಟ್ಟಿಯಾಗಿ ಕಾಲು ತುಂಬ ಚೆನ್ನಾಗಿ, ಸ್ವಲ್ಪ ಲೆಂತ್ ಐತೆ ಈ ಥರ ಇರಬೇಕು. ಲೈನ್ ಇರ್ಬೇಕು ಸರ್. ಹಸು ಲೈನ್ ಇರಬೇಕು, ಲೈನ್ ಇರಬೇಕು, ಮತ್ತು ಎತ್ತರ ಇರಬೇಕು, ಎತ್ತರ ಇರಬೇಕು, ಮತ್ತು ಕತ್ತು ಪತ್ತು ಚೆನ್ನಾಗಿ ತಗೊಂಡಿರ್ಬೇಕು. ಕತ್ತು ಪತ್ತು ಚೆನ್ನಾಗಿರ್ಬೇಕು. ನನ್ನ ಗಂಧಗಳು ಇನ್ನೊಂದು ಜಾಸ್ತಿ ಏನು ಇರಬಾರ್ದು. ಆ ಥರ ಇದ್ದರೆ ನಾವು ಒಳ್ಳೆ ಗೋಳಿ ಕೊಡಿಸಿದಾಗ ಒಳ್ಳೆ ಕರು ಹಾಕುತ್ತೆ. ಸರ್ ಕರು ಹಾಕೊಂಡ ಸಂದರ್ಭದಲ್ಲಿ ಕೆಲವು ಹಳ್ಳಿ ಕಾರುಗಳು ಕರುನೇ ಮುಟ್ಕೊಡಲ್ಲ ಸರ್. ಕೆಲವರು ಇದು ಇರ್ತವೆ, ಅಡ್ಜಸ್ಟ್ ಆಗತ್ತಂತ ಸ್ವಲ್ಪ ಕಷ್ಟ ಸರ್. ಸ್ವಲ್ಪ ಕಷ್ಟ. ನಮ್ಮಲ್ಲೇ ಇರೋದು ಆ ಥರ ಏನಿಲ್ಲ. ಯಾರು ಕೂತ್ಕೊಂಡು ಕೆಲವು ಹೆಣ್ಣಸ್ಗಳು ಅದ್ರಿಗೆ ಏನೋ ಸೇರ್ಸಲ್ಲ. ಹ್ಞೂ, ಆ ಥರ ತನ್ನ ಕರು ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ, ಕರು ಮೇಲೆ ಪ್ರೀತಿ ಜಾಸ್ತಿಗೆ ಅದ್ರ ಸೇರ್ಸಲ್ಲ. ನಮ್ಮ ಇಲಾತಿ ಬೇರೆ, ನಾಡಲ್ಲಿ ಪ್ಯೂರ್ ನಾಡ್ ಹಸ್ಗಳು ಸ್ವಲ್ಪ ಸೇರ್ಸಲ್ಲ ಸರ್. ಅಂದರೆ ಇದು ನಿಮ್ಮ ಅಪ್ಪರು ಯಾರು ಸಾಕಿದ್ರ ಇಲ್ಲಿ ಕಾರ ಮೊದಲು? ಸರ್ ನಮ್ಮ ತಂದೆ ಸಾಕ್ತಾ ಇದ್ರು. ನಮ್ಮ ತಂದೆ ಸಾಕಿದ್ದಾರೆ, ನಮ್ಮ ತಾತ ಸಾಕಿದ್ದಾರೆ. ಅಲ್ಲಿ ಅಪ್ಪ ಮಾಡಿದ್ನ ನೀವು ಬಿಡಬಾರ್ದು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಸರ್. ನೀವು ಮಾಡ್ತಿದ್ರೆ ನಿಮ್ಮ ಮುಂದೆ ಒಟ್ಟನ್ನ ಬೆಳೆಸ್ತಾ ಹೋಗ್ತೀರಾ? ಹೋಗ್ತೀವಿ ಸರ್. ಕುಗ್ಗಲ ಒಟ್ಟಿನಲ್ಲಿ ಬೆಳೀತಾ ಹೋಗ್ತೀರಾ ಅಂತ ಹೇಳ್ತೀನಿ. ಹಂಗಿದ್ರೆ ಸರಿ ಸರ್.